ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಕ್ಕೆ ಸಿಐಡಿ ತನಿಖೆಗೆ ಆದೇಶ ವಾಪಸ್ ಪಡೆದ ಸರ್ಕಾರ. ಭಾರಿ ಅನುಮಾನಕ್ಕೆ ಮಾಡಿಕೊಟ್ಟ ಸರ್ಕಾರ ನಡೆ. ಸಿಐಡಿ ತನಿಖೆ ವಾಪಸ್. ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ನಡೀತಾ ಇದ್ದ ತನಿಖೆ ಮೊನ್ನೆ ಆದೇಶ ಹೊರಡಿಸಿದ್ರು, ಇಂದು ವಾಪಸ್ ಪಡೆದ್ರು. ಆದೇಶ ಹೊರಡಿಸಿದ 2 ದಿನಕ್ಕೆ ಸರ್ಕಾರ ಯೂ ಟರ್ನ್ ಪಲ್ಟಿ. ಸಿಐಡಿ ಕೇಸ್ ವಾಪಸ್. ಇದು ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಪ್ರೋಟೋಕಾಲ್ ವಿಚಾರಕ್ಕೆ ಹೇಳಿರುವಂತದ್ದು. ನನ್ನ ಬಳಿ ಕಾಪಿ ಇದೆ. ನನ್ನ ಬಳಿ ಈ ಕಾಪಿ ಇದೆ. ಈ ಕಾಪಿ ನೀವು ನೋಡಬಹುದು. ಓದಿ ಹೇಳ್ತೀನಿ ಬೇಕಿದ್ರೆ. ಈ ಕಾಪಿ, ಈಗ ಬಂದಿರುವಂತಹ ಕಾಪಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ಕಾಪಿ ಇರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕಾಪಿ ಇದೆ ನೋಡಿ. ಏನು ಓದಿ ಹೇಳ್ತೀನಿ. ನಟಿ ಕರ್ನಾಟಕ ಸರ್ಕಾರ ನಡಾವಳಿಗಳು. ನಟಿ ರನ್ಯಾ ರಾವ್ ಇವರ ವಿರುದ್ಧದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ಲೋಪ ಎಸಗಿರಬಹುದಾದ ಸಂಭಾವ್ಯತೆ ಬಗ್ಗೆ ಸಿಐಡಿ ಬೆಂಗಳೂರು ವತಿಯಿಂದ ವಿಚಾರಣೆ ನಡೆಸುವ ಬಗ್ಗೆ ಓದಲಾಗಿದೆ. ಸರ್ಕಾರದ ಆದೇಶ HD 71 COD 2025 ದಿನಾಂಕ 10/3/2025. ಸರ್ಕಾರದ ಆದೇಶ ಏನು 10/3/25 ಸರ್ಕಾರದ ಆದೇಶದಲ್ಲಿ ಅಂದ್ರೆ ಮೊನ್ನೆ ನಟಿ ರನ್ಯಾ ರಾವ್ ರವರನ್ನ ಕೈಗೊಳ್ಳಲಾಗಿದ್ದ ವಿದೇಶಿ ಪ್ರಯಾಣಗಳ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ಲೋಪ ಎಸಗಿರಬಹುದಾದ ಸಂಭಾವ್ಯತೆ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿಯಲು ಸಿಐಡಿ ಬೆಂಗಳೂರು ವತಿಯಿಂದ ವಿಚಾರಣೆಗೆ ಆದೇಶಿಸಲಾಗಿತ್ತು. ಮೇಲೆ 2ರಲ್ಲಿ ಓದಲಾದ ಸಿಯಾಸು ಇಲಾಖೆಯ ದಿನಾಂಕ 10/3 ಸರ್ಕಾರದ ಆದೇಶ. ನಟಿ ರನ್ಯಾ ರಾವ್ ರವರು ಶಿಷ್ಟಾಚಾರ ಸೌಲಭ್ಯಗಳ ಬಳಕೆಯನ್ನು ಪಡೆದುಕೊಳ್ಳಲು ಕಾರಣ ಸಂಗತಿಗಳ ಸಂದರ್ಭ ರಾಜ್ಯ ಐಪಿಎಸ್ ವೃಂದದ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ಮತ್ತು ಮೂಲಸೌಕರ್ಯ ನಿಗಮ ವ್ಯವಸ್ಥಾ ನಿರ್ದೇಶಕರಾದ ಶ್ರೀ ರಾಮಚಂದ್ರ ರಾವ್ ಐಪಿಎಸ್ ಇವರ ಪಾತ್ರದ ಬಗ್ಗೆ ತನಿಖೆ ನಡೆಸಲು ಶ್ರೀ ಗೌರವ್ ಗುಪ್ತಾ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಇವರನ್ನು ತನಿಖಾಧಿಕಾರಿಯಾಗಿ ನೇಮಿಸಲಾಗಿರುತ್ತದೆ ಹಾಗೂ ತನಿಖೆಯನ್ನು ತಕ್ಷಣ ಪ್ರಾರಂಭಿಸಿ 1 ವಾರದೊಳಗಾಗಿ ತನಿಖಾ ವರದಿ ಸರ್ಕಾರದ ಸೂಚಿಸಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಸಿಯಾಸು ಇಲಾಖೆ 1 ವಾರದೊಳಗೆ ತನಿಖೆ ನಡೆಸಿ ಕೊಡಬೇಕು. ಪ್ರಸ್ತಾವನೆಯನ್ನು ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ನಟಿ ರಮ್ಯಾ ರಾವ್ ಅವರು ಕೊಡಲಾಗಿದ್ದ ವಿದೇಶಿ ಪ್ರವಾಸದಲ್ಲಿ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ಲೋಪ ಸಂಬಂಧ ತಿಳಿಯಲು ಸಿಐಡಿ ಬೆಂಗಳೂರು ವತಿಯಿಂದ ವಿಚಾರಣೆ ನಡೆಸುವ ಆದೇಶ. ಸರ್ಕಾರದ ಆದೇಶ COD 2025 ದಿನಾಂಕ 10/3/2025 ಈ ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆದು ಆದೇಶಿಸಲಾಗಿದೆ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಮಹಾಲಕ್ಷ್ಮಿ ಎಚ್ ಅವರು ಸೈನ್ ಮಾಡಿದ್ದಾರೆ. ಶೇಮ್ ನಾಚಿಕೆಗೇಡು. ಸಿಕ್ಕಾಕೋತಾ ಇದ್ದಾರೆ ಅಂತ ವಾಪಸ್ ಪಡೆದಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನಾವೇ ಫಸ್ಟ್ ಇದನ್ನು ತೋರಿಸ್ತಾ ಇರೋದು. ನಾಳೆ ಬರೆದಿಟ್ಕೊಳ್ಳಿ. ಇದು ಎಲ್ಲಾ ಕಡೆಯಲ್ಲಿ ಇದೆ ಹೈಲೈಟ್ ಆಗ್ತಾ ಇರುತ್ತೆ. 10ನೇ ತಾರೀಕು ಆರ್ಡರ್ ಕೊಟ್ಟರು ತನಿಖೆ ಮಾಡಿ ಅಂತ ಹೇಳಿ ಈಗ ಸೆಕೆಂಡ್ ಪೇಜ್ ಅಲ್ಲಿ ಇದೆ. ವಾಪಸ್ ಆಗುತ್ತಾ ಶೇಮ್. ಕಾಮಿಡಿ ಪೀಸ್ ಆಗ್ಬಿಡ್ತು ಕಾಂಗ್ರೆಸ್ ಗವರ್ಮೆಂಟ್. ಕಾಮಿಡಿ ಪೀಸ್. ಯಾರೆಲ್ಲ ಸಿಕ್ಕಾಕೋತಾರೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿ ಯಾರ್ದ ಹೆಸರು ಹೇಳಿರ್ತಾರೆ. ನಾನು ಹೇಳಿಲ್ವಾ ಮೊನ್ನೆ ನಿಮಗೆ? 2 ಪಕ್ಷದ ರಾಜಕಾರಣಿಗಳಿದ್ದಾರೆ ಸರ್, ಮುಗಿಸ್ಬಿಡ್ತಾರೆ. ಹಂಗೆ ಆಯ್ತು. ಸೆಕೆಂಡ್ ಪೇಜ್ ಅಲ್ಲಿ ಇದೆ ನೋಡಿ, ಹಿಂದ್ಗಡೆ ಬರೆದಿದ್ದಾರೆ ಸೆಕೆಂಡ್ ಪೇಜ್ ಅಲ್ಲಿ. ಇದು ಆಲ್ರೆಡಿ ಇದರ ಬಗ್ಗೆ ಇರುವಂತದ್ದು. ಅವರ ತಂದೆಯನ್ನ ತನಿಖೆ ಮಾಡಿ ನಿಂತಿದೆ. ಶ್ರೀ ರಾಮಚಂದ್ರ ರಾವ್ ಐಪಿಎಸ್ ಇವರ ಪಾತ್ರದ ಬಗ್ಗೆ ತನಿಖೆ ನಡೆಸಲು ಶ್ರೀ ಗೌರವ್ ಗುಪ್ತಾ IAS ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಇವರನ್ನು ತನಿಖಾಧಿಕಾರಿಯಾಗಿ ನೇಮಿಸಲಾಗಿರುತ್ತೆ. ಈಗ ವಾಪಸ್ ಸಿಕ್ಕಾಕೊಂಡ್ಬಿಟ್ರು. ರಾಜಕಾರಣಿಗಳೆಲ್ಲ ಸಿಕ್ಕಾಕೊಂಡ್ಬಿಟ್ರು ನೋಡಿ. ಹೆಣ್ಣು ಹೊನ್ನು ಇನ್ನೊಂದು ಮಣ್ಣು. ಹೆಣ್ಣು ಹೊನ್ನು ಸಿಐಡಿ ತನಿಖೆ ಮಣ್ಣು. ಹೆಣ್ಣು ಹೊನ್ನು ಸಿಐಡಿ ತನಿಖೆ ಮಣ್ಣು. ಹೆಣ್ಣಿನಿಂದಾಗಿ ಹೆಣ್ಣು ಹೊನ್ನು ಈಗ ಸಿಐಡಿ ತನಿಖೆ ಕೊಟ್ಟರು, ಅದಕ್ಕೆ ಮಣ್ಣು ಹಾಕ್ಬಿಟ್ರು. ಈಗ ಸಿಕ್ಕಾಕೋತಾರೆ ಅನ್ನೋ ಕಾರಣಕ್ಕಾಗಿ ವಿತ್ ರೆಕಾರ್ಡ್ ನೋಡಿ. ರೆಕಾರ್ಡ್ ಜೂಮ್ ಮಾಡ್ಲಿಕ್ಕೆ ಆಗತ್ತಾ? ತೋರಿಸಿ ಬೇಕಿದ್ರೆ ತೋರಿಸ್ತೀನಿ ಹಿಂದ್ಗಡೆ. ಈ ಕೂಡಲೇ ಜಾರಿಗೆ ಬರುವಂತೆ ಸ್ವಲ್ಪ ಕರೆಂಟ್ ಓಕೆ ನೋಡಿ. ಜಾರಿಗೆ ಬರುವಂತೆ ಹಿಂಪಡೆದು ಆದೇಶಿಸಿದೆ. ವೆರಿ ಗುಡ್ ಹಂಗಿದೆ. ಬೆಂಗಳೂರು ವತಿಯಿಂದ ವಿಚಾರಣೆ ನಡೆಸಲು ಆದೇಶಿಸಿದ್ದ
ಸರ್ಕಾರದ ಆದೇಶ ಸಂಖ್ಯೆ HD71 COD 2025 ದಿನಾಂಕ 10/3/2025 ಈ ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆದು ಆದೇಶಿಸಿದೆ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಮಹಾಲಕ್ಷ್ಮಿ H 11/3/2025 ಯಾರು ಸರ್ಕಾರದ ಅಧೀನ ಕಾರ್ಯದರ್ಶಿ ಒಳಾಡಳಿತ ಇಲಾಖೆ ಅಪರಾಧ ವಿಭಾಗ ಹೇಮ್ ಶೇಮ್ 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 ಹೊನ್ನು ಹೆಣ್ಣು ಹೊನ್ನು ಸಿಐಡಿ ತನಿಖೆ ಮಣ್ಣು. ಇದೀಗ ರಣ್ಯಾ ಕೇಸ್ ಏನಿದೆ ಅದನ್ನ ಸಿಐಡಿಗೆ ಕೊಟ್ಟಿದ್ರು ಪ್ರೋಟೋಕಾಲ್ ವಿಚಾರಕ್ಕೆ. ಅಂದ್ರೆ ಯಾವ್ದಕ್ಕೆ ಕೊಟ್ಟಿದ್ರು ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಆಕೆ ಬಂದಾಗ ಆಕೆಯನ್ನು ಎಲ್ಲೂ ಕೂಡ ತಪಾಸಣೆ ಮಾಡದೆ ನೇರವಾಗಿ ಕರ್ಕೊಂಡ್ಬರ್ಬೇಕು ಅಂತ ಯಾರು ಆದೇಶ ಕೊಟ್ಟಿದ್ರು ಹುಯಿಶಿ ಅನ್ನುವಂತ ರೀತಿಯಲ್ಲಿ ಅವಳ ತಂದೆ ಏನಿದ್ದಾರೆ ಅವಳ ತಂದೆಯ ಬಗ್ಗೆ ತನಿಖೆ ಅಂದ್ರೆ ಶ್ರೀ ರಾಮಚಂದ್ರ ರಾವ್ IPS ಇವರ ಪಾತ್ರದ ಬಗ್ಗೆ ತನಿಖೆ ನಡೆಸೋದಕ್ಕೆ 10ನೇ ತಾರೀಕು ಸಿಐಡಿಗೆ ಆದೇಶ ಕೊಟ್ಟಿದ್ರು. ಈಗ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಯಾರೋ ಸಿಕ್ಕಾಕೊಂಡಿದ್ದಾರೆ, ಯಾರೋ ಮಂತ್ರಿಗಳು ಸಿಕ್ಕಾಕೊಂಡಿದ್ದಾರೆ. ವಿಡಿಯೋ ಬಂದ್ರು ಬರ್ಬೋದು, ಕಾಯ್ತಾ ಇರಿ. ಬಹುಶಃ ನಾಳೆಯಿಂದ ಪಡ್ಡೆ ಹುಡುಗರೆಲ್ಲ ಶುರು ಮಾಡ್ತಾರೆ HD ಕ್ವಾಲಿಟಿ ಇದ್ರೆ ಕಳಿಸಿ ಅಂತ. ಈ ತರ ಸರ್ಕಾರ ಮಾಡ್ತಾ ಇರೋದು ಇವರು. ಈ ತರ ಮಾಡ್ತಾ ಇದ್ದಾರೆ ಸರ್ಕಾರ. ಒಂದು ಸಿಐಡಿಗೆ ತನಿಖೆ ಕೊಟ್ಟಿದೆ, ಅದನ್ನ ನೇರವಾಗಿ ನಿಮ್ಗೆ ಮಾಡಕ್ಕಾಗೋದಿಲ್ವಾ? ಏನು ತಿಳ್ಕೋಬೇಕು ಜನಗಳು? ಹೆಣ್ಣು ಹೊನ್ನು ಮಣ್ಣು ಅಂತಂದ್ರೆ ಎಲ್ಲ ಬಾಯ್ಬಿಡೋದ? ಹಾಗಿದ್ರೆ ಒಂದು ಸೂಕ್ತವಾದ ತನಿಖೆನೇ ಇಲ್ವಾ? ಮೊನ್ನೆ ಐಶ್ವರ್ಯ ಅನ್ನೋಳು 14 kg ಏನ್ರಿ ಆಗ್ತಾ ಇದೆ ರಾಜ್ಯದಲ್ಲಿ? ನಿಮ್ಮ ಯೋಗ್ಯತೆಗೆ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಬೆಳಿಗ್ಗೆ 48 ಗಂಟೆಯಲ್ಲಿ ಯೂಟರ್ ವಾಪಸ್ ತಗೊಂಡಿದ್ದಾರೆ ನೋಡಿ. ಈ ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. ಕ್ಷೇಮ ಇದೊಂದು ಸರ್ಕಾರನ ಏನು ಈ ತರ ಓಪನ್ ಆಗಿ ಚಿನ್ನವನ್ನ ಮೆತ್ತಾ ಇದ್ರೆ, ಕಳ್ಳತನ ಆಗ್ತಾ ಇದ್ರೆ ಈ ತರನ ಇದು? ಯಾರ ರಾಜಕಾರಣಿ ಬರಲಿ, ಯಾರ ರಾಜಕಾರಣಿ ಹೆಸರು ಬರಲಿ, ಅವನು ಎಷ್ಟೇ ಪ್ರಭಾವಶಾಲಿ ಆಗಿರಲಿ ಆತನ ಹೆಸರನ್ನು ಪ್ರಕಟ ಮಾಡ್ತೀವಿ ನಾವು. ಈಗ ಹೆಣ್ಣು ಹೊನ್ನು ಮತ್ತು ಸಿಐಡಿಗೆ ಮಣ್ಣು, ಕೇಸ್ಗೆ ಮಣ್ಣು, ಹೆಣ್ಣು ಹೊನ್ನು ಕೇಸ್ಗೆ ಮಣ್ಣು ಇದೇ ಆಗ್ಬೇಕು ನಾಳೆ. ಇದರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಬೇಕು. ಕೇವಲ ಬಿಜೆಪಿ ಮತ್ತೊಂದೊಂದಲ್ಲ, ಜನಗಳು ಧ್ವನಿ ಎತ್ತಬೇಕ್ರಿ. ಎಲ್ಲರೂ ಇದೇ ಮಾಡೋಣ, ತಲೆ ಹೊಡ್ಕೊಳ್ಳೋಣ, ಎಲ್ಲರದು ದೋಷೋಣ. ಇವೆಷ್ಟು ಇದರಿಂದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬರು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.